ಗ್ರೇಟ್ ಡೇ ಅಭಿ. ಎಷ್ಟು ದಿನ ಆಗಿತ್ತಲ್ಲ ನಾವು ಈ ಥರ ಪಾರ್ಟಿ ಅಂತ ಎಲ್ಲ ಸುತ್ತಾಡಿ. ವಿಲ್ ಯು ಮ್ಯಾರಿ ಮೀ? ನೀವು ಎಸ್ ಆರ್ ನೋ ಹೇಳೋವರೆಗೂ ನನ್ನ ಮೇಲೆ ಕೆದ್ದೇಳಲ್ಲ. ಹೇಳು, ವಿಲ್ ಯು ಮ್ಯಾರಿ ಮೀ? ಎಸ್ ಟೀಪ್ಸ್, ಐ ವಿಲ್ ಮ್ಯಾರಿ ಯು. ಮಗನ್ನ ಇಂಥ ಸ್ಥಿತಿಲಿ ನೋಡೋ ಸಂಕಟ ಯಾವ ತಂದೆಗೂ ಬೇಡ. ನನ್ನ ಕ್ಷಮಿಸ್ಬಿಡು ಅಭಿ. ಜನಾರ್ದನ್ನ ಒಪ್ಸೋದಕ್ಕೆ ನನ್ನ ಕೈಲಿ ಸಾಧ್ಯನೇ ಆಗಲಿಲ್ಲ. ಕುಡಿಯೋದು ತಪ್ಪು ಅಂತ ನನಗೆ ಗೊತ್ತು. ಆದರೆ ಇವತ್ತು ನೀನಿರೋ ಪರಿಸ್ಥಿತಿಲಿ ನಿನ್ನ ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತಾಗದೆ ಸೋತ್ ಕೂತಿದ್ದೀನಿ. ನಿಂಗೆ ಸಮಾಧಾನ ಆಗೋವರೆಗೂ ಈ ಕೂತು ನೀನು ನೋಡೋದು ಬಿಟ್ಟರೆ ನನ್ನ ಕೈಲಿ ಬೇರೆ ದಾರಿ ಇಲ್ಲ ಅಭಿ. ರಿಪೀಟ್. ನಿಮ್ಮ ಮೊಮ್ಮಗ ಕಳ್ಕೊಂಡಿರೋ ಕೆಲಸನ ನಾನು ವಾಪಸ್ ಕೊಡ್ತೀನಿ, ನನ್ನ ಮಾತನಾಡಿಸ್ಕೊಟ್ರೆ. ಸಮರ್ಥ, ಒಂದು ನಿಮಿಷ ನಿಂತ್ಕೋ. ಬಾ ಇಲ್ಲಿ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಎಷ್ಟು ದಿವಸ ಆಯಿತು ನಿನ್ನ ಕೆಲಸ ಹೋಗಿ? ನಿನ್ನೆ ಕೇಳ್ತಿರೋದು. ಯಾಕೆ ಇಷ್ಟು ದಿವಸ ಹೇಳಲಿಲ್ಲ? ಹೋಗ್ಲಾಡಿ, ನೀನು ಸುಮ್ಮನೆ ಇರು. ನಾನು ಕೇಳ್ತಿರೋದು ಇವನನ್ನ. ಹೇಳು, ಯಾಕೆ ಇಷ್ಟು ದಿವಸ ಹೇಳಲಿಲ್ಲ? ಅದು ಹೇಳಿದ್ರೆ ನೀವು ನನ್ನ ಬಗ್ಗೆ ಏನು ಅನ್ಕೋತಿರೋ ಅಂತ. ಏನು ಅಂದ್ಕೊಳ್ತೀರಾ? ಹಾಂ, ನೀನು ಸೋತಾಗ ಬಿದ್ದಾಗ ಹಾಡ್ಕೊಳ್ಳೋದಕ್ಕಲ್ಲ ಕಣೋ ನಾವಿರೋದು. ನಿನ್ನ ಜೊತೆ ನಾವಿದ್ದೀವಿ ಅಂತ ನಿನಗೆ ಧೈರ್ಯ ತುಂಬೋದಕ್ಕೆ ಮನೆಯವರು ಅಂತ ಇರೋದು. ಕೆಲಸ ಇವತ್ತು ಹೋಗುತ್ತೆ, ನಾಳೆ ಸಿಗುತ್ತೆ. ಆದರೆ ಇಂಥ ಸಂದರ್ಭ ಬಂದಿದೆ ಅಂತ ನಮ್ಮ ಹತ್ರ ಹೇಳ್ಕೊಳಕ್ಕೆ ಆಗದೇ ಇರೋಷ್ಟು ದೂರ ಮಾಡಿಬಿಟ್ಟಿಯೇನೋ ನಮ್ಮನ್ನೆಲ್ಲ ನೀನು. ಅದು ಹಾಗಲ್ಲ ತಾತ. ಮಾತಾಡಬೇಡ. ಕಷ್ಟ ಅಂತಂದ್ರೆ ನಾವೆಲ್ಲ ಸಹಾಯ ಮಾಡ್ತಾ ಇರಲಿಲ್ವಾ ನಿನಗೆ? ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಿಲ್ಲ ಅಷ್ಟೇ.
ಅದು ಸರಿ, ನಿಮ್ಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ಸಮರ್ಥ. ಜೀವನ ಅಂತಂದ್ಮೇಲೆ ಏಳುಗಳು ಬೀಳುಗಳು ಇದ್ದೇ ಇರುತ್ತೆ. ನಾವು ಸೋತಾಗ ನಮ್ಮವ್ರ ಹತ್ರ ಹೇಳ್ಕೊಂಡ್ರೆ ಎಲ್ಲಿ ನಾವು ಸಣ್ಣವರಾಗ್ಬಿಡ್ತೀವೋ ಅಂತನ್ನೋ ಭಾವನೆನ ಮೊದಲು ಬಿಡಬೇಕು ಕಣೋ. ನಿನಗೆ ಹಣದ ಅವಶ್ಯಕತೆ ಇದ್ದಾಗ ಕೇಳು. ನಿನ್ನ ಕೆಲಸದ ಬಗ್ಗೆನೂ ಅಷ್ಟೇ, ನನಗೆ ಗೊತ್ತಿರೋ ಒಂದಷ್ಟು ಜನರ ಹತ್ರ ಹೇಳಿರ್ತೀನಿ, ನೋಡೋಣ ಏನಾಗತ್ತೆ ಅಂತ. ಪರವಾಗಿಲ್ಲ ತಾತ, ಸುಮಾರು ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿದ್ದೀನಿ. ಯಾವುದಾದ್ರೂ ಒಂದು ಓಕೆ ಆಗ್ಬೋದು. ಕೆಲಸ ಸಿಕ್ಕಿದ್ಮೇಲೆ ನಿಮ್ಮ ಹತ್ರ ಹೇಳೋಣ ಅಂದ್ಕೊಂಡೆ. ನೋಡು, ಇನ್ನೊಂದು ಸಲ ಹೀಗೆ ಮಾಡಬೇಡ. ನಿನಗೇನಾದರೂ ತೊಂದರೆ ಇತ್ತು ಅಂತಂದರೆ ಅದನ್ನು ಮನೆಯವ್ರ ಹತ್ರ ಹೇಳು. ಮಾಮ್ 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 ಎಲ್ಲಿ ಹೋಗ್ತಿದ್ಯಾ ಮಾಮ್ ಇಷ್ಟೊತ್ತಲ್ಲಿ? ಅಪಶಕುನ ಎಲ್ಲಿಗೆ ಅಂತ ಕೇಳ್ತಾರಾ? ನೀನು ಅದನ್ನೆಲ್ಲ ನಂಬ್ತೀಯಾ? ಹೋಗ್ಲಿ ಬಿಡು. ನನಗೂ ಮಾತಾಡ್ಕೊಂಡು ನಿಂತ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ. ನನ್ನ ಫ್ರೆಂಡ್ಸ್ ಜೊತೆ ಒಂದು ಪಾರ್ಟಿ ಇದೆ, ದುಡ್ಡು ಬೇಕು ಅಂತ ಕೇಳಿದ್ದೆ ತಾನೆ. ಇನ್ನು ಎಷ್ಟು ಸತಿ ಕೇಳಬೇಕು? ಕೊಡಕ್ಕಾಗಲ್ಲ ಅಂತ ಹೇಳಿದ್ದೀನಲ್ಲ, ಇನ್ನು ಎಷ್ಟು ಸತಿ ಹೇಳಬೇಕು? ಮಾಮ್, ಎಂಟ್ರಿ ಟಿಕೆಟ್ಗೆ ಅಲ್ಲಿ ಎಂಜಾಯ್ ಮಾಡೋಕ್ಕೆಲ್ಲ ದುಡ್ಡು ಬೇಕು ಮಾಮ್. ಯಾಕೆ ಈ ಥರ ಮಾಡ್ತಿದ್ಯಾ? ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಅಲ್ಲ, ಮನೇಲಿ ಇಷ್ಟೊಂದೆಲ್ಲ ನಡೀತಾ ಇರಬೇಕಾದ್ರೆ ನೀನು ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ನಿಮ್ಮ ದೊಡ್ಡಪ್ಪ ಅದು ಯಾರನ್ನೋ ಕಟ್ಕೊಂಡು ಬಂದಿದ್ದಾರೆ. ಎಲ್ಲಾನು ನನ್ನ ಕೈ ತಪ್ಪು ಹೋಗುತ್ತೆ ಅಂತ ನಾನು ಟೆನ್ಷನಲ್ಲಿದ್ದರೆ ನೀ ನನಗೆ ಹೆಲ್ಪ್ ಮಾಡೋದನ್ನ ಬಿಟ್ಟು. ಅಯ್ಯೋ, ಅದಕ್ಕೆ ನಾನು ಏನು ಮಾಮ್ ಮಾಡೋಕ್ಕಾಗತ್ತೆ? ಈ ಮನೆ ಗಲಾಟೆ ಅಂತೂ ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ನಾನು ನನ್ನ ಖುಷಿನ ಸ್ಯಾಕ್ರಿಫೈಸ್ ಮಾಡೋಕ್ಕಾಗತ್ತಾ? ಇಷ್ಟು ವರ್ಷದಲ್ಲಿ ಮೊದಲನೇ ಸಲ ನಿಮ್ಮಮ್ಮನಿಗೆ ಸೋತ್ ಹಾಗೆ ಫೀಲ್ ಆಗ್ತಿದೆ. ಅದು ಯಾವುದ್ರ ಬಗ್ಗೆನೂ ಗಮನ ಇಲ್ವಾ ನಿಂಗೆ? ನಿನ್ನೆ ಆ ಹುಡುಗಿ ಬಂದಿದ್ಲು ರಾಖಿ ಕಟ್ಟಕ್ಕೆ. ಹೀಗೆ ಬಿಟ್ಟರೆ ಒಬ್ಬೊಬ್ಬರೇ ಬಂದು ಮನೇಲಿ ಕೂರ್ತಾರೆ, ಆಮೇಲೆ ನಮಗೆ ಬಿಡಿಗಾಸು ದಕ್ಕಲ್ಲ. ಅರ್ಥ ಆಗುತ್ತಾ ನಿನಗೆ ಸೀರಿಯಸ್ನೆಸ್ಸು? ಉಫ್, ಒಂದು 10,000ಕ್ಕೆ ನಿನ್ನ ಹತ್ರ ಎಷ್ಟು ಮಾತು ಕೇಳಬೇಕಲ್ವಾ? ನೀನು ಕೇಳಿದಾಗೆಲ್ಲ ಕೊಟ್ಟೆ ಇಷ್ಟೊಂದು ಹೆಚ್ಕೊಂಡಿದ್ಯಾ? ನೀನು ಏನು ಮಾಡಿದ್ರು ನಾನು ಕೊಡಲ್ಲ ಅಷ್ಟೇ. ಮಮ್, ಎಲ್ಲಿ ಹೋಗ್ತಿದ್ಯಾ ಅಂತ ಅಟ್ಲೀಸ್ಟ್ ಹೇಳ್ಬಿಟ್ಟು ಹೋಗು. ಎಲ್ಲರೂ ಕೈ ಕಟ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ನಾನೇನಾದರೂ ಮಾಡಬೇಕಲ್ವಾ? ಅದಕ್ಕೆ ಹೋಗ್ತಿದ್ದೀನಿ. ಡ್ರೈವರ್, ಏನು ಇವಳು ಪ್ಲಾನು? ಪಾಪಮ್ಮ, ಏನಾಯ್ತು? ಯಾಕೆ ಇಲ್ಲಿ ನಿಂತಿದ್ದೀರಾ? ಏನಿಲ್ಲ ದೊಡ್ಡಮ್ಮವ್ರೆ, ಚಿಕ್ಕಯ್ಯವರಿಗೆ ಊಟ ಮಾಡಿಸೋ ಹೊತ್ತಾಯ್ತು. ದಿನಾಲು ಅಯ್ಯ ಅವರು ಅಥವಾ ಶಾರ್ವರಿ ಅಮ್ಮವರು ಯಾರಾದ್ರೊಬ್ರು ಮಾಡಿಸ್ತಿದ್ರು. ಇವತ್ತು ಅವರಿಬ್ಬರು ಇಲ್ಲ. ಅಯ್ಯೋ, ಹೌದಲ್ವಾ? ಪಾಪ, ಹಶ್ವಾಗಿರ್ಬೇಕು. ಹೌದು ದೊಡ್ಡಮ್ಮವ್ರೆ, ಹಶ್ವಾಗಿರುತ್ತೆ. ನಾನು ಅಯ್ಯವ್ರಿಗೆ ಫೋನ್ ಮಾಡ್ಲಾ? ಬೇಡ ಪಾಪಮ್ಮ, ಬರೋದು ತಡ ಆಗುತ್ತೆ ಎಂದಿದ್ದಾರೆ. ಮತ್ತೇನ್ ಮಾಡೋದೀಗ ಅಮ್ಮವ್ರೆ? ನಾನೇ ತಿನ್ನಿಸ್ಲಾ? ನಾನು ಕೊಡಿ ಪಾಪಮ್ಮ, ನಾನು ತಿನ್ನಿಸ್ತೀನಿ. ಅಯ್ಯೋ, ನೀವ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ಇದ್ರಲ್ಲಿ ತೊಂದರೆ ಏನು ಬಂತು? ನನಗೂ ಅಭ್ಯಾಸ ಆಗತ್ತೆ. ಕೊಡಿ, ಪರವಾಗಿಲ್ಲ. ಕೊಡಿ, ಪರವಾಗಿಲ್ಲ. ಮಾಧವ್ ಅವರು, ಶಾರ್ವರಿಯವರು ಇಬ್ಬರೂ ಇಲ್ಲ. ಅದಕ್ಕೆ ನಾನೇ ತಿನ್ಸೋಣ ಅಂತ ಬಂದೆ. ನನಗೆ ಗೊತ್ತು, ಈ ಮನೆಗೆ ಬಂದಾಗ ಒಂದ್ಸಲ ನಿಮ್ಮ ಹತ್ರ ಬಂದಿದ್ದು ಬಿಟ್ರೆ ನಿಮ್ಮ ಹತ್ರ ಜಾಸ್ತಿ ಮಾತಾಡಿಲ್ಲ. ಆದ್ರೆ ಮಾಧವ್ ಅವರು ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ. ನಿಮಗೆ ನನ್ನ ಬಗ್ಗೆ ಗೊತ್ತಿದೆಯೋ ಇಲ್ವೋ, ಆದರೆ ನನಗೆ ನಿಮ್ಮ ಬಗ್ಗೆ ಗೊತ್ತಿದೆ.
ಎಷ್ಟು ಒಳ್ಳೆ ಮನಸ್ಸು ಇವ್ರದ್ದು. ಈ ಮನೆಯವರೆಲ್ಲ ಎಷ್ಟು ಅವಮಾನ ಮಾಡಿದ್ರು ಮನಸ್ಸಿಗೆ ತಗೊಳ್ಳದೆ ಮಹೇಶಯ್ಯ ಅವರಿಗೆ ಊಟ ಮಾಡಿಸ್ತಿದಾರಲ್ಲ, ದೊಡ್ಡ ಮನಸ್ಸು ನಿಮ್ಮದು. ನಾನು ಆಲ್ರೆಡಿ ಬಿದ್ದೋಗಿದ್ದೀನಿ, ಬಿಡು ಬ್ರದರ್. ನಾನು ಯಾವತ್ತಿಗೂ ಎದ್ದೇಳೋದು. I'm a loser. Abhi is a big loser. ಸರ್ ಬಿಲ್ ಸರ್. ನಂಗೆ ಗೊತ್ತಿತ್ತು ಡ್ಯಾಡ್, ನಂಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ಇವತ್ತೇನಾಯ್ತು ಅಂದರೆ, ಅವಿ ನೀನು ತುಂಬ ಕೊಡ್ತಿದ್ದೀಯ, ನಡಿ ಮನೆಗೆ ಹೋಗೋಣ. ಹೋಗೋಣ ಹೋಗೋಣ. ಎಷ್ಟೋ ದಿನದ ನಂತರ ನಾವಿಬ್ಬರೇ ಮಾತಾಡೋಕ್ಕೆ ಸಿಕ್ಕಿದ್ದೀವಿ. ಮಾತಾಡೋದು ಬೇಡ. ಇಲ್ಲಿ ಬೇಡ, ತುಂಬ ಹೊತ್ತಾಗಿದೆ, ಮನೆಗೆ ಹೋಗಿ ಮಾತಾಡೋಣ. ಒಂದು ನಿಮಿಷ ಇಲ್ಲೇ ಇರು. ನಿಮಗೂ ರೂಮಲ್ಲಿ ಒಬ್ಬರೇ ಇದ್ದು ಬೇಜಾರಾಗತ್ತೇನೋ ಅಲ್ವಾ? ಇವತ್ತು ಮಾಧವ್ ಅವ್ರು ಬಂದು ನಿಮ್ಮನ್ನು ಮಾತಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಎಷ್ಟೇ ಹೊತ್ತಾದರೂ ಅವ್ರು ಬಂದು ಒಂದು 10 ನಿಮಿಷನಾದರೂ ಮಾತಾಡ್ಕೊಂಡು ಹೋಗ್ತಾರೆ. ಏಯ್, ಇಲ್ಲೇನ್ ಮಾಡ್ತಿದ್ದೀರಾ? ಅದು ಮಹೇಶ್ ಅವ್ರಿಗೆ ಊಟ. ಅಲ್ಲ, ಏನ್ ನಿಮ್ ಇಂಟೆನ್ಷನ್? ಏನಕ್ಕೆ ಎಲ್ಲಾರ ವಿಷಯದಲ್ಲೂ ಇಂಟರ್ಫಿಯರ್ ಆಗ್ತಿದ್ದೀರಾ? ದೊಡ್ಡಪ್ಪನ ಬುಟ್ಟಿಗೆ ಹಾಕೊಂಡಾಯ್ತು, ಈಗ ಈ ಮನೆಯಲ್ಲಿ ಎಲ್ಲರನ್ನೂ ಬುಟ್ಟಿಗೆ ಹಾಕೊಳ್ಳೋ ಪ್ಲಾನಾ ನಿಮ್ದು? ದಯವಿಟ್ಟು ಹಾಗೆ ಹೇಳ್ಬೇಡ. ಅವ್ರಿಗೆ ಹಶ್ವಾಗಿತ್ತು ಅಂತ. ಅವ್ರಿಗೆ ಹಶ್ವ ಆದ್ರೆ ಅವ್ರಿಗೆ ಊಟ ಮಾಡ್ಸಕ್ಕೆ ಈ ಮನೇಲಿ ಬೇರೆಯವ್ರು ಇದ್ದಾರೆ. ಅಷ್ಟಕ್ಕೂ ನಿಮ್ಮನ್ನ ಯಾರು ಈ ಮನೇಲಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದಮೇಲೆ ನೀವ್ ಹೇಗ್ ಬಂದು ನಮ್ಮ ಅಪ್ಪಂಗೆ ಊಟ ಮಾಡಿಸ್ತೀರಾ? ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀವು ದೊಡ್ಡಪ್ಪನ ಮದುವೆ ಆಗಿರ್ಬೋದು, ಆದ್ರೆ ನಿಮ್ಮ ಕ್ಲಾಸು ಯಾವತ್ತಿದ್ರೂ ನಮ್ಮ ಲೆವೆಲ್ಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಈ ಮನೆ ಕೆಲಸದವರೆಲ್ಲ ಹೇಗೆ ತಮ್ಮ ಕೆಲಸ ಮಾಡಿಕೊಂಡು ಬೇರೆಯವ್ರ ವಿಷಯದಲ್ಲಿ ಇಂಟರ್ಫಿಯರ್ ಆಗದೆ ಇದ್ದಾರೋ, ನೀವು ಹಂಗೆ ಇದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಇನ್ನು ಏನ್ ನೋಡ್ತಾ ಇದ್ದೀರಾ? ಹೊರಡಿ ಇಲ್ಲಿಂದ. ಇನ್ನೊಂದ್ ದಿನ ಬಂದು ಈ ತರ ಊಟ ಮಾಡಿಸ್ತಿರೋದ್ ನೋಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ.
ಚಂದ ಮಾಮ ಎಷ್ಟು ಚಂದ ನಿನ್ನ ಬೆಳಕು ನನ್ನ ಬದುಕಲಿ ಡ್ಯಾಡ್ ಹೋಲ್ಡ್ ಆನ್ ನಿಲ್ಸಿ ಡ್ಯಾಡ್ ನಿಲ್ಸಿ. ಯಾಕೆ ಏನಾಯ್ತು ಅಭಿ? ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಪ್ಲೀಸ್. ಹುಷಾರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ತುಂಬಾ ಲೇಟ್ ಆಗಿದೆ, ಮನೆಗೆ ಹೋಗೋಣ ಅಭಿ. ಇಟ್ಸ್ ಓಕೆ, ನಾನು ಈಗಲೇ ಮಾತಾಡ. ಅಲ್ಲ, ಈ ಸ್ಥಿತಿಲಿ ನೋ ಐ ಆಮ್ ಕಂಪ್ಲೀಟ್ಲಿ ಆಲ್ ಇದೆ ಡ್ಯಾಡ್, ಇದೇ ನಂಗೆ ಬೇಕಾಗಿದೆ. ನಾನು ಬೀಳಕ್ಕೆ ಹೋದಾಗ ನೀವು ನನ್ನ ಪ್ರೊಟೆಕ್ಟ್ ಮಾಡಬೇಕು. ಆದರೆ ನೀವು ಕೆಫೆ ನನ್ನ ಕೈಗೆ ಸಿಗದೆ ರಾಗ್ ಮಾಡಿ ನನ್ನ ಕೆರಿಯರ್ನೇ ಹಾಳು ಮಾಡಿಬಿಟ್ರಲ್ಲ. ನಾನು ಇಷ್ಟಪಟ್ಟಿದ್ದು ಹುಡುಗಿನ ಮದುವೆ ಆಗೋಣ ಅನ್ಸೋದ್ರೆ ಅದಕ್ಕೂ ಕಲ್ಲಾಕ್ಬಿಟ್ರಿ. ನಾನು ಬೀಳೋವಾಗ ಪ್ರೊಟೆಕ್ಟ್ ಮಾಡೋದಿರಲಿ, ನೀವೇ ನಾನು ಬೀಳೋ ಹಾಗೆ ಮಾಡಿಬಿಟ್ರಲ್ಲ ಡ್ಯಾಡ್. ನೀವು ಯಾಕೆ ಎಲ್ಲ ಅಪ್ಪಂದ್ರ ಥರ ಅಲ್ಲ ಡ್ಯಾಡ್. ನೀವು ಒಬ್ಬರು ಸರಿ ಇದ್ದಿದ್ರೆ ನನ್ನ ಜೀವನ ತುಂಬ ಚೆನ್ನಾಗಿರ್ತಿತ್ತು. ನೀವು ಮನ್ಸು ಮಾಡಿದ್ರೆ ನನ್ನ ದೀಪಿಕಾನ ಒಂದು ಮಾಡ್ಬೋದಿತ್ತಲ್ವಾ ಡ್ಯಾಡ್. ಮಗನ ಭವಿಷ್ಯದ ಬಗ್ಗೆ ಯೋಚಿಸೋ ಟೈಮಲ್ಲಿ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿಬಿಟ್ರಲ್ಲ ಡ್ಯಾಡ್. ಯಾಕೆ ಹಿಂಗೆ ಮಾಡಿದ್ರಿ? ಸಮಾಧಾನ ಮಾಡ್ಕೋ ಅಭಿ. ಯಾಕೆ ಸ್ವಾರ್ಥಿ ಆಗೋದ್ರಿ ಡ್ಯಾಡ್? ಯಾಕೆ ಹಿಂಗೆ ಮಾಡಿದ್ರಿ? ಅಭಿ, ನಾನು ಈಗೇನು ಹೇಳಿದ್ರು ನಿನಗೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿಲ್ಲ. ಸಮಾಧಾನ ಮಾಡ್ಕೊ, ಮನೆಗೆ ಹೊರಡು. ನೋಡು, ನೀನು ಇವತ್ತು ಕೇಳಿದ ಪ್ರಶ್ನೆಗೆಲ್ಲ ನಾನು ನಾಳೆ ಉತ್ತರ ಕೊಡ್ತೀನಿ. ನೀನು ಇಷ್ಟನ್ನ ನನ್ನ ಹತ್ರ ಹೇಳ್ಕೊಂಡಿಯಲ್ಲ, ಅಷ್ಟೇ ಸಮಾಧಾನ ಕಣು. ಮಕ್ಕಳು ಬೈದ್ರು ಸಹಿಸ್ಕೋಬೋದು, ಆದರೆ ಅವರು ಕಡೆಗಣಿಸಿದ್ರೆ ಅದನ್ನು ಸಹಿಸ್ಕೊಳ್ಳೋದು ಕಷ್ಟ. ಥ್ಯಾಂಕ್ಸ್ ಅಭಿ. ಸಾರಿ ಅಭಿ, ಕಂಟ್ರೋಲ್ ಮಾಡ್ಕೋ. ನಿನ್ನ ಜೀವನ ಸರಿ ಹೋಗೋವಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು.
ಸಮಾಧಾನ ಮಾಡ್ಕೊ.